ಎಲ್ಲರಿಗೂ ನಮಸ್ಕಾರ. ನಾನು ಪೂಜಾ ರಘು. ಹಾಸನ್ ನ್ಯೂಸ್ನ ಪರವಾಗಿ ಸಮಸ್ತ ನಾಡಿನ ಜನರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತು ನಾವು KR ಪುರಂ ಬಡಾವಣೆಯಲ್ಲಿ ಇರ್ತಕ್ಕಂಥ ಶ್ರೀಯುತ ವೆಂಕಟಾದ್ರಿ ವಾಯ್ಸ್ ಅಂತಾನೆ ಎಲ್ಲರಿಗೂ ಚಿರಪರಿಚಿತರಾದಂಥ ಅವ್ರ ಮನೆಯಲ್ಲಿ ಇವತ್ತು ನಾವಿದ್ದೇವೆ. ಇವತ್ತು ಅವರು ಗೊಂಬೆಯನ್ನು ಕೂರಿಸಿದ್ದಾರೆ. ಹಾಗಾದರೆ ತಡ ಯಾಕೆ ಮಾಡ್ತಿದ್ದೀರಾ? ಬನ್ನಿ ಫ್ರೆಂಡ್ಸ್, ನಮ್ಮ ಸಾಂಪ್ರದಾಯಿಕ ಗೊಂಬೆಯ ನೋಟವನ್ನು ನಾವೆಲ್ಲರೂ ಸೇರಿಕೊಂಡು ಇವತ್ತು ಒಂದು ಇಣ್ಕನ್ನ ನೋಡ್ಕೊಂಡು ಬರೋಣವಾ? ಸ್ನೇಹಿತರೆ, ಇವಾಗ ನನ್ನ ಜೊತೆಗೆ ಮನೆಯ ಮಹಾಲಕ್ಷ್ಮಿಯಾದಂಥ ನಾಗಮಣಿಯವರಿದ್ದಾರೆ, ಹಾಗೆ ಶ್ರೀಲಕ್ಷ್ಮಿಯವರಿದ್ದಾರೆ. ಬನ್ನಿ ಅವ್ರನ್ನ ಕೇಳೋಣ. ಮೊದಲೇದ ಪ್ರಶ್ನೆ ಆದಂಥ ನಾಗಮಣಿಯವರಿಗೆ ನನ್ನ ಪ್ರಶ್ನೆ ಏನಂದರೆ, ನೀವು ಎಷ್ಟು ವರ್ಷದಿಂದ ಈ ಗೊಂಬೆಗಳನ್ನು ಕೂರಿಸ್ತಾ ಇದ್ದೀರಾ? ಸುಮಾರು 60 ವರ್ಷದಿಂದ ಕೂರಿಸ್ತಾ ಇದ್ದೀವಿ. ಅಂದರೆ ನಮ್ಮ ಮಾವನವರು ಅವ್ರ ತಂದೆ ಕಾಲದಿಂದನೂ ನಡೆಸ್ಕೊಂಡ್ಬಿಟ್ಟು ಬರ್ತಾ ಇದ್ದಾರೆ. ನಾವು ಇವಾಗ ಮುಂದುವರ್ಸ್ಕೊಂಡ್ಬಿಟ್ಟು ಬರ್ತಾ ಇದ್ದೀವಿ. ಓಕೆ, ನೀವು ನನಗೆ ಈ ಗೊಂಬೆಯ ಮಹತ್ವವನ್ನು ತಿಳಿಸ್ಕೊಡ್ತೀರಾ? ಬೊಂಬೆ ಯಾಕೆ ಇಡೋದು ಅಂತ ಅಂದರೆ, ಅದು ಒಂದು ನಮ್ಮಲ್ಲಿರೋ ಕಲೆಯನ್ನು ಅನಾವರಣ ಮಾಡುತ್ತೆ. ಅದರ ಜೊತೆಗೆ ಅದನ್ನ ಸೃಜನಾತ್ಮಕವಾಗಿ ಜೋಡಿಸಿ ಅದರಲ್ಲಿರೋ ನಮ್ಮ ಒಂದು ಸಂಪ್ರದಾಯ ಮತ್ತೆ ಸಂಸ್ಕೃತಿನ ನಾವು ಅದನ್ನ ಅನಾವರಣ ಮಾಡಬಹುದು. ಅದರ ಜೊತೆಗೆ ನಾವು ಒಂದು ಕಲಶ ಮತ್ತೆ ಒಂದು ಸರಸ್ವತಿ, ಪ್ರತಿಯೊಂದು ನಮ್ಮ ನವದುರ್ಗೆಯರ ಒಂದು ದೇವ ಫೋಟೋಗಳನ್ನ ಇಟ್ಟು ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಒಂದು ದೈವಿಕ ಕಳೆ ಬರುತ್ತೆ. ಅದಕ್ಕೋಸ್ಕರ ನಾವು ಬೊಂಬೆನ ಇಡ್ತಾ ಇದ್ದೀವಿ. ಓಕೆ, ಸೊ ಇವಾಗ ನೀವು ಯಾವ ದಿನದಿಂದ ಈ ಗೊಂಬೆಯನ್ನ ನೀವು ಇಲ್ಲಿ ಸ್ಥಾಪನೆಯನ್ನ ಮಾಡಿದ್ದೀರಾ? ಮೊದಲನೇ ದಿನ ಪಾಡ್ಯ, ಅವತ್ತಿನಿಂದ ಇಟ್ಟು 9 ದಿನ ಪೂಜೆ ಮಾಡಿ, ವಿಜಯದಶಮಿ ಅವತ್ತು ಬನ್ನಿ ಸೊಪ್ಪನ್ನು ತಗೊಂಡ್ಬಿಟ್ಟು ಬಂದು ಅದನ್ನ ಹಾಕಿ ಅದನ್ನ ವಿಸರ್ಜನೆ ಮಾಡ್ತೀವಿ. ಓಕೆ, ನೀವು ನನಗೆ ತಿಳಿಸ್ಕೊಡಿ. ಇವ್ರು ಹೇಳಿದ್ರು ಸುಮಾರು 50-60 ವರ್ಷದಿಂದ ನಾವು ಗೊಂಬೆಗಳನ್ನು ಇಡುವಂಥ ಒಂದು ಸಂಪ್ರದಾಯವನ್ನು ಬಳಸ್ಕೊಂಡು ಬಂದಿದ್ದೀವಿ ಅಂತ. ಇಷ್ಟು ಗೊಂಬೆಯಲ್ಲಿ ಯಾವುದು ಅತ್ಯಂತ ಹಳೆಯದಾದ ಗೊಂಬೆ? ಇಲ್ಲಿ ಮಧ್ಯದಲ್ಲಿ ಇದೆಯಲ್ಲ, ಇದು ನಮ್ಮ ತಂದೆ ತಂದಿದ್ದು, ತುಂಬಾ ಹಳೆ ಬೊಂಬೆ. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಅದು ಆ ಬೊಂಬೆ. ಮತ್ತೆ ಮೇಲ್ಗಡೆ ಇದೆಯಲ್ಲ ಕೃಷ್ಣ, ಅದು ಎಲ್ಲ ತುಂಬಾ ಹಳೆ ಬೊಂಬೆ. ಇದೆಲ್ಲ ಮೇಲ್ ಜೋಡಿಸಿರೋದೆಲ್ಲ ಹಳೆದೇನೆ. ತುಂಬಾ ಅಂದ್ರೆ ತುಂಬಾ ಇತ್ತು ನಮ್ಮ ಮನೆಯಲ್ಲಿ ಮುಂಚೆ. ಈಗ ಸ್ವಲ್ಪ ಎಲ್ಲ ಹಳೆದಾಗ್ತಾ ಬಂದು ಒಂದ್ ಸ್ವಲ್ಪ ಕಡಿಮೆ ಆಗಿದೆ ಅಷ್ಟೇ. ಸ್ನೇಹಿತರೆ, ಈ ಮನೆಯ ಯಜಮಾನರಾದಂಥ ಶ್ರೀಯುತ ವೆಂಕಟಾದ್ರಿ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ನೀವು ನಿಮ್ಮ ಮನೆಯಲ್ಲಿ ಇಷ್ಟು ವರ್ಷದಿಂದ ಗೊಂಬೆಗಳನ್ನು ಇಡ್ತಾ ಬಂದಿದ್ದೀರಾ. ಯಾವ ರೀತಿಯಾದಂಥ ಗೊಂಬೆಗಳು ಇಲ್ಲಿದ್ದಾವೆ ಅಂತ ನಮಗೆ ಎಕ್ಸ್ಪ್ಲೇನ್ ಮಾಡ್ಬೋದಾ? ಶ್ರೀಕೃಷ್ಣ ಜಲಕ್ರೀಡೆ ಆಡ್ತಾ ಇರುವಂತಹ ಚಿತ್ರ, ಮಧ್ಯದಲ್ಲಿ ಸುತ್ತಮುತ್ತಲ ಗೋಪಿಕೆಯರಿದ್ದಾರೆ. ಇದು ವಿಷ್ಣುವಿನ ದಶಾವತಾರ ಚಿತ್ರಗಳು. ಮಧ್ಯದಲ್ಲಿ ಆದಿಶೇಷನ ಮೇಲೆ ಮಲಗಿರುವಂತಹ ಮಹಾವಿಷ್ಣು, ಶ್ರೀ ಲಕ್ಷ್ಮಿ, ಶಂಕರಾಚಾರ್ಯರ ವಿರಚಿತ ಕನಕದಾರ ಸ್ತೋತ್ರವನ್ನು ಬಿಂಬಿಸುವಂತಹ ಚಿತ್ರಗಳು. ಇದು ಅಷ್ಟಲಕ್ಷ್ಮಿಯರು, ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಸಂತಾನಲಕ್ಷ್ಮಿ, ಗಜಲಕ್ಷ್ಮಿ, ಹೀಗೆ ಅಷ್ಟಲಕ್ಷ್ಮಿಯರುಗಳ ಚಿತ್ರಗಳು ಇದೆ. ಇಲ್ಲಿ ವಿಗ್ರಹಗಳಿದೆ. ಇದು ನಮ್ಮ ಸಾಂಪ್ರದಾಯಿಕವಾದಂತಹ ಮದುವೆಯ ಒಂದು ಬೊಂಬೆಗಳು. ಈ ಬೊಂಬೆಗಳಲ್ಲಿ ನಾವು ವಧುವರರು, ಗಂಡು ಹೆಣ್ಣು ಕೂತಿದ್ದಾರೆ. ಅದರ ಮುಂಭಾಗದಲ್ಲಿ ಹೋಮ ನಡೀತಾ ಇದೆ. ಪಕ್ಕದಲ್ಲಿ ಪುರೋಹಿತರು ಮದುವೆ ನಡೆಸ್ತಾ ಇದ್ದಾರೆ. ಅದರ ಮುಂಭಾಗದಲ್ಲಿ ಕಲಶ, ಹಣ್ಣಿನ ತಟ್ಟೆ, ತೆಂಗಿನಕಾಯಿ. ಹಿಂಭಾಗದಲ್ಲಿ ನಾದಸ್ವರ ನುಡಿಸ್ತಾ ಇದ್ದಾರೆ. ಪಕ್ಕದಲ್ಲಿ ಸಂಗೀತಗಾರರಿದ್ದಾರೆ. ಗೃಹ ಪ್ರವೇಶದ ಬೊಂಬೆಗಳು. ಆ ಸಂದರ್ಭದಲ್ಲಿ ಬಂದಿರೋರು ಊಟ ಮಾಡ್ತಾ ಇದ್ದಾರೆ. ಇದು ಗುಡಿ ಕೈಗಾರಿಕೆಗಳು. ನಮ್ಮ ಹಿಂದೆ ಎಲ್ಲ ಗುಡಿ ಕೈಗಾರಿಕೆಗಳೇ ಪ್ರಧಾನವಾಗಿತ್ತು ಅನ್ನೋದು ಬಿಂಬಿಸುವಂತಹ ಒಂದು ಬೊಂಬೆಗಳು. ಬುಟ್ಟಿ ಹೆಣಿತಾರ ಚಿತ್ರ ಇದೆ. ಇಲ್ಲಿ ವಾದ್ಯಗಳನ್ನು ತಯಾರು ಮಾಡ್ತಿರೋಂತಹ ಚಿತ್ರಗಳಿದೆ. ಇಲ್ಲಿ ಚಮ್ಮಾರಕ್ಕೆ ಸಂಬಂಧಪಟ್ಟಿದ್ದ ಐಟಮ್ಗಳಿದೆ. ಊಟ ಬಡಿಸ್ತಾ ಇದ್ದಾರೆ. ಊಟ ಬಡಿಸೋರು ಆ ಕಡೆ ಈ ಕಡೆ ಊಟ ಬಡಿಸ್ತಾ ಇರೋರು ಇದ್ದಾರೆ, ಊಟ ಮಾಡ್ತಿರೋರು ಇದ್ದಾರೆ. ಆ ಎಲೆನಲ್ಲಿ ಮಾಡಿರೋಂತಹ ಎಲ್ಲ ಒಂದು
ಒಂದು ಭಕ್ಷ್ಯಗಳು ಭೋಜ್ಯಗಳನ್ನು ಸಹ ಬಡಿಸಿರೋದು ಕಾಣ್ತಾ ಇದ್ದೀವಿ ನಾವು. ಇದು ಹಳ್ಳಿಯ ವಾತಾವರಣ. ಬಾವಿ ಇದೆ, ಬಾವಿಯಿಂದ ನೀರು ಸೇರ್ತಾ ಇರೋದು, ಇಲ್ಲಿ ಬಟ್ಟೆ ಒಗಿತಾ ಇರೋದಿದೆ, ಇಲ್ಲಿ ಒಲೆ ಹಚ್ಚಿದ ಇದೆ, ಆಮೇಲೆ ಇಲ್ಲೆಲ್ಲ ಪ್ರಾಣಿಗಳಿವೆ. ನಂತರದಲ್ಲಿ ಮರದ ಬೊಂಬೆಗಳು ಹಾಗೂ ಮಣ್ಣಿನ ಹಣ್ಣುಗಳು ಹಾಗೂ ಕೆಳಭಾಗದಲ್ಲಿ ಹಣ್ಣುಗಳು, ಬಾಳೆಹಣ್ಣಿನ ಚಿಪ್ಪು ಹಾಗೂ ವಿವಿಧ ರೀತಿಯ ಹಣ್ಣು ಮತ್ತು ತರಕಾರಿಗಳು. ಇದರಲ್ಲಿ ಸೇಬು, ಸೀತಾಫಲ, ಬಾಳೆಕಾಯಿ, ಬೆಂಡೆಕಾಯಿ ಹಾಗೂ ಬದನೆಕಾಯಿ. ಮುತ್ತು ಪಚ್ಚೆ ಕೆಂಪು ರತ್ನ ಹವಳದಾರತಿ, ಮತ್ತೆ ಮತ್ತೆ ಬೆಳಗುವೆನು ವಜ್ರದಾರತಿ ಆರತಿ. ಮುತ್ತು ಪಚ್ಚೆ ಕೆಂಪು ರತ್ನ ಹವಳದಾರತಿ, ಮತ್ತೆ ಮತ್ತೆ ಬೆಳಗುವೆನು ವಜ್ರದಾರತಿ ಆರತಿ. ಹಾಗೆ ಈ ಮನೆಯ ಲಕ್ಷ್ಮಿ ಅಂತಲೇ ನಾನು ಅವಾಗ ಹೇಳಿದೆ, ಈ ಮನೆಯ ಮಗಳು ಕೂಡ ಲಕ್ಷ್ಮಿಯವರು ನಮ್ಮ ಜೊತೆಗಿದ್ದಾರೆ. ಈ ಗೊಂಬೆಗಳನ್ನು ನೀವು ಏನು ನೋಡ್ತಾ ಇದ್ದೀರಾ ಅಥವಾ ನೋಡಿದ್ದೀರಾ, ಈ ಗೊಂಬೆಗಳ ಅಲಂಕಾರ, ಚನ್ನಪಟ್ಟಣದ ಗೊಂಬೆಗಳು, ಅದಕ್ಕೆ ಅಲಂಕಾರ ಮಾಡಿದವರೆಲ್ಲ ಇವರೇನೆ. ಇವರು ಮದುವೆ ಸಮಾರಂಭಗಳಿಗೆ ಬೇಕಾಗುವಂಥ ಅಲಂಕಾರಿಕ ವಸ್ತುಗಳನ್ನು ಕೂಡ ಇವರು ಮಾಡ್ತಾರೆ. ಹಾಗೆ ಚನ್ನಪಟ್ಟಣ ಗೊಂಬೆಗಳನ್ನು ಕೂಡ ಅಲಂಕಾರ ಮಾಡಿಕೊಡ್ತಾರೆ, ಕೊಬ್ಬರಿ ಕೆತ್ತನೆಯನ್ನು ಮಾಡ್ತಾರೆ. ಹಾಸನದ ಜನತೆ ಈ ಗೊಂಬೆಯನ್ನು ನೋಡುವಂಥ ಆಸಕ್ತಿ ಅಥವಾ ಖುಷಿ ಅನಿಸಿದ್ರೆ ದಯಮಾಡಿ KR ಪುರಮಲ್ಲಿರುವಂಥ 11ನೇ ಕ್ರಾಸ್ ಸಂಪಿಗೆ ರಸ್ತೆ ನಿಯರ್ ಗೀತಾ ಐ ಹಾಸ್ಪಿಟಲ್ ಇಲ್ಲಿಗೆ ಬಂದರೆ ವೆಂಕಟಾದ್ರಿ ಕುಮಾರ್ ಅವ್ರ ಮನೆ ಸಿಗುತ್ತೆ. ಖಂಡಿತವಾಗ್ಲೂ ಕರೋನಾದ ಮುಂಜಾಗ್ರತೆಯ ಕ್ರಮಗಳನ್ನು ನೀವು ಕೈಕೊಂಡು ಇಲ್ಲಿಗೆ ಬರಬೇಕಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.